ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ವೆರೈಟಿ ಆಗಿರೋಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಥಟ್ ಅಂತ ಮಾಡ್ಬೋದು, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಬ್ರೇಕ್‌ಫಾಸ್ಟಿಗೋ ಈವ್ನಿಂಗ್ ಸ್ನ್ಯಾಕ್ ಆಗಿನೋ ಮಾಡ್ಬೋದು. ಈ ರೀತಿ ಒಂದು ಸಲ ಮಾಡಿದರೆ ಸಾಕು, ಪದೇ ಪದೇ ತಿನ್ನಬೇಕು ಅಂತ ಅನಿಸುವಂಥ ಒಂದು ರೆಸಿಪಿನೇ ಇದು. ಮೊದಲು ನೋಡಿ, ಅದಕ್ಕೋಸ್ಕರ ಅರ್ಧ ಕಪ್ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದಷ್ಟು ನೀರು ಸೇರಿಸ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ಇಲ್ಲಿ ರೆಡಿಯಾಗಿದೆ, ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಮೊಟ್ಟೆ ತಗೊಳ್ಳಿ. ಒಂದು ಸ್ವಲ್ಪ ಈ ರೀತಿ ಅಗಲ ಇರುವಂತಹ ರೌಂಡ್ ಶೇಪ್ ಅಥವಾ ಬೇರೆನ ಸ್ವಲ್ಪ ಅಗಲ ಇರುವಂತಹ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಮೊದಲು ಅದನ್ನು ಬೀಟ್ ಮಾಡ್ಕೊಳ್ಳಿ. ಕೇವಲ ಒಂದು ಮೊಟ್ಟೆ ಮಾತ್ರ ಉಪಯೋಗಿಸಿರೋದು ನಾನಿಲ್ಲಿ. ಅದನ್ನು ಮೊದಲು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ಅಥವಾ ನಿಮಗೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಬೋದು. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳಿ. ಪುನಃ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ನಮ್ಮ ಹಿಟ್ಟು ಕೂಡ ಇಲ್ಲಿ ನೋಡಿ ರೆಡಿ ಆಗಿದೆ. ಅಂದರೆ ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಥರ ಅಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು. ಇನ್ನು ಇದನ್ನು ಉಂಡೆ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಬೇಕು ಈ ರೀತಿ. ಮೊದಲು ಸ್ವಲ್ಪ ತೆಳುವಾಗಿಯೇ ಲಟ್ಟಿಸ್ಕೊಳ್ಳಿ, ಈ ರೀತಿ ಸ್ವಲ್ಪ ಹುಡಿ ಹಾಕ್ಕೊಂಡು. ಆಮೇಲೆ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕ್ಕೊಂಡ್ಬಿಟ್ಟು ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಲೈಟಾಗಿ ಈ ರೀತಿ ಕಟ್ ಮಾಡಬೇಕು. ಜಸ್ಟ್ ಶೇಪ್ ಮಾಡುವ, ಅಂದರೆ ಲೇಯರ್ ಆಗಿ ಬರೋದಕ್ಕೋಸ್ಕರ ಮಾತ್ರ. ನೋಡಿ, ಈ ರೀತಿ ಎರಡು ಬದಿ, ಈ ಸೈಡು ಆ ಸೈಡು ಎರಡು ಬದಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಟ್ ಮಾಡಿಬಿಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲ ಬದಿ ಕೂಡ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಆ ಸೈಡ್ ಕಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಾನು ಅದು ಕಟ್ ಮಾಡಿದ್ದೆ, ಪರವಾಗಿಲ್ಲ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ಬದಿ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮಗೆ ಚೆನ್ನಾಗಿ ಲೇಯರ್ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಎಣ್ಣೆನ ತುಪ್ಪನ ಎಲ್ಲ ಹಚ್ಕೋಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟಿ ಬಿಡುತ್ತೆ, ಅದು ಲೇಯರ್ ಕಾಣಿಸಲ್ಲ ನಮಗೆ. ನೋಡಿ, ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲ ಬದಿ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಮಾಡಿಬಿಟ್ಟು ಪುನಃ ಇದನ್ನು ಲಟ್ಟಿಸಬೇಕು. ಸ್ವಲ್ಪ ಹುಡಿ ಹಾಕ್ಕೊಂಡ್ಬಿಟ್ಟು ಪುನಃ ಇದನ್ನು ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಸ್ಕ್ವೇರ್ ಶೇಪಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಈ ರೀತಿ ಸೈಡೆಲ್ಲ ಕಟ್ ಮಾಡ್ಬೋದು. ಇನ್ನು ಜಸ್ಟ್ ಇದನ್ನು ಇದರ ಮೇಲ್ಗಡೆ ಈ ರೀತಿ ಡಿಪ್ ಮಾಡಬೇಕು. ಎರಡು ಬದಿ ಕೂಡ ಮುಳುಗಿಸ್ಬೇಕು. ನೋಡಿ, ಈ ರೀತಿ ಎರಡು ಬದಿ ಕೂಡ ಮುಳುಗಿಸ್ಕೊಳ್ಳಿ. ನಮಗೆ ಒಂದು ಮೊಟ್ಟೆಯಿಂದ ತುಂಬ ರೆಡಿ ಮಾಡ್ಬೋದು. ಈ ರೀತಿ ಫುಲ್ಲಾಗಿ ಡಿಪ್ ಮಾಡಿಬಿಟ್ಟು ಇದನ್ನು ಕಾವಲಿಗೆ ಹಾಕ್ಕೊಳ್ಳಿ. ಕಾವಲಿಗೆ ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆನೂ ಬೇಡ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳಿ. ನೋಡಿ, ಇನ್ನು ಎರಡು ಬದಿ ಕೂಡ ಬೇಕಿದ್ರೆ ಮೇಲ್ಗಡೆ ಕೂಡ ಸ್ವಲ್ಪ ಮಸಾಲೆ ಹಾಕ್ಕೋಬೋದು, ಮೊಟ್ಟೆ ಮಸಾಲೆ ಸೇರಿಸ್ಬೋದು. ಎರಡು ಬದಿ ಕೂಡ ಬೇಯಿಸ್ಕೊಂಡ್ರೆ ಆಯಿತು. ಒಳ್ಳೆ ಉಬ್ಬಿ ಬರುತ್ತೆ ಅದು. ಎರಡು ಬದಿ ಕೂಡ ಈ ರೀತಿ ಬೇಯಿಸ್ಕೊಳ್ಳಿ. ಸೂಪರ್ ಆಗಿರೋಂಥ ಒಂದು ವೆರೈಟಿ ಆಗಿರೋಂಥ ಒಂದು ಗೋಧಿ ಹಿಟ್ಟಿನ ಸ್ನ್ಯಾಕ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ. ಈ ರೀತಿ ಮಾಡಿದರೆ ನಮಗೆ ಸುಲಭವಾಗಿ ಮಾಡ್ಬೋದು. ಬೆಳಿಗ್ಗೆ ಎದ್ದೆಲ್ಲ ಥಟ್ ಅಂತ ಮಾಡ್ಬೋದು. ಮಾಡಿದರೆ ಏನಂದರೆ ನಮಗೆ ಎಕ್ಸ್ಟ್ರಾ ಅದಕ್ಕೊಂದು ಕರಿ ಅಥವಾ ಏನಾದರೂ ಗ್ರೇವಿ ಬೇಕು ಅಂತ ಏನಿಲ್ಲ. ಇವಾಗ ಚಪಾತಿ ಮಾಡಿದರೆ ಸಾಗು ಆ ರೀತಿ ಏನಾದರೂ ಬೇಕು, ಇದೇನಿಲ್ಲ. ಇದೇ ರೀತಿ ಮಾಡಿಬಿಟ್ಟು ನಮಗೆ ಹಾಗೆ ಸರ್ವ್ ಮಾಡ್ಬೋದು. ಸೂಪರ್ ಆಗಿ ಬರುತ್ತೆ. ಮಿಸ್ ಮಾಡಬೇಡಿ, ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ. ತಟ್ಟಂತ ಬ್ರೇಕ್ಫಾಸ್ಟ್ ಅಥವಾ ತಟ್ಟಂತ ಒಂದು ಸ್ನ್ಯಾಕ್ ತಿನ್ನಬೇಕು ಅಂದರೆ ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ನೋಡಿ ಯಾವ ರೀತಿ ಇದೆ ಅಂತ. ಒಳ್ಳೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದರೆ ಸೂಪರ್ ಆಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಇನ್ನೊಂದು ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಥ್ಯಾಂಕ್ ಯು.